21ನೇ ತಾರೀಕು ಇದು ಪುತ್ತೂರಿನಲ್ಲಿ ಇರುವ ದರ್ಬೆನಲ್ಲಿ ಒಂದು ಗಲಾಟೆ ಆಗಿದೆ. ಗಲಾಟೆಗೆ ವಿಷಯ ಏನಂದ್ರೆ ಒಂದು ತಾಂತ್ರಿಕ ಸಮಸ್ಯೆಯಿಂದ ಒಂದು ಲ್ಯಾಮಿನೇಷನ್ ಮಿಷಿನ್ ನಲ್ಲಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸುಟ್ಟೋಗಿದೆ. ಇದು ವಿಷಯ ಇದೆ. ಇದರಲ್ಲಿ ಸುಳ್ಯದಿಂದ ಬಂದ 3 ಜನ ಅವರು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಹೋಗ್ತಾರೆ. ನಂತರ ಲ್ಯಾಮಿನೇಷನ್ ಮಿಷಿನ್ ನಲ್ಲಿ ಸುಟ್ಟೋಗಿದ್ದರಿಂದ ಅವರು ಬಂದು ನಮಗೆ ಕಾಂಪನ್ಸೇಷನ್ ಬೇಕು ಎಂದು ಕೇಳ್ತಾರೆ. ಆ ಟೈಮ್ ನಲ್ಲಿ ಅವರು ಇಬ್ಬರಿಗೂ ಮಧ್ಯದಲ್ಲಿ ಮಾತುಕತೆ ಆಗ್ತಾ ಇದೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟ ಗ್ರಾಹಕರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಅವರು ಗ್ರಾಹಕರು ಪ್ರಯತ್ನ ಮಾಡುವಾಗ ಅಂಗಡಿ ಮಾಲೀಕರು ಅವರು ಸ್ವಲ್ಪ ಅವರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಅವರು ತಲೆಯನ್ನು ಇಟ್ಟು ಗ್ಲಾಸಿಗೆ ಗುದ್ದಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಅವರು ಅಂಗಡಿ ಓನರ್ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅಕ್ಷತರಾಯಿ ಎಂದು ಅವರು ದೂರನ್ನು ಕೊಟ್ಟಿದ್ದಾರೆ, ನಮಗೆ ಹಲ್ಲೆ ಮಾಡಿದ್ದಾರೆ ಎಂದು. ಇನ್ನೊಂದು ಪ್ರಕರಣ ಆರೋಪಿಯನ್ನು ಪೊಲೀಸವರು ಕರ್ಕೊಂಡು ಬಂದು ಗಾಡಿನಲ್ಲಿ ಹಚ್ಚಿದ್ದಾಗ ಅವಾಗ ಒಂದು ಪಾರ್ಷಿಯಲ್ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ನೌಶಾದ್ ಎಂದು ಒಂದು ವ್ಯಕ್ತಿ ಗಾಡಿಯೊಳಗೆ ಹೋಗಿದ್ದಂಗೆ ಇದೆ. ಸೊ ಅದರಲ್ಲಿ ಈಗ ಒಂದು 2 ವರ್ಷನ್ ಬಂದಿದೆ. ಸೊ ಅದನ್ನು ವೆರಿಫೈ ಮಾಡ್ತಾ ಇದೀವಿ ನಾವು. ಮತ್ತೆ ಈ ನಿಟ್ಟಿನಲ್ಲಿ 3 ಪ್ರಕರಣಗಳು ದಾಖಲಾಗಿರುವುದು ಕಂಡು ಬಂದಿದೆ. ಅದರಲ್ಲಿ ಕೆಲವೊಬ್ಬರು ಈಗ ಅದನ್ನು ಕಮ್ಯುನಲ್ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರೋದು ಕಂಡು ಬಂದಿದೆ. ಆ ನಿಟ್ಟಿನಲ್ಲಿನೂ ಪ್ರತ್ಯೇಕವಾಗಿ ಎಫ್ಐಆರ್ಗಳು ಇವತ್ತಿನ ದಿವಸ ನಾವು ರಿಜಿಸ್ಟರ್ ಮಾಡಿ ಮುಂದೆ ಪ್ರೆಸ್ ನೋಟ್ ಕೊಡ್ತೀವಿ, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಈಗಾಗಲೇ ಸುದರ್ಶನ್ ಪೈ ಅವರನ್ನು ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಸುದರ್ಶನ್ ಪೈ ಅವರ ಮೇಲೆ ಈ ಹಿಂದೆ ಒಂದು ರಾಮನಗರ ಜಿಲ್ಲೆಯಲ್ಲಿ 2021ರಲ್ಲಿ ಒಂದು ಕೊಲೆ ಪ್ರಕರಣ ಅವರು ಸ್ಟ್ಯಾಬಿಂಗ್ ಮಾಡಿದ್ದಾರೆ ಎಂದಿದೆ. ಅದೇ ರೀತಿಯಲ್ಲಿ ಮ್ಯಾಂಗ್ಳೂರ್ ಸಿಟಿನಲ್ಲಿ ಒಂದು NDPS ಕೇಸ್ ಮಾದಕ ದ್ರವ್ಯವನ್ನು ಪೆಡ್ಲಿಂಗ್ ಮಾಡಿದ್ದಾರೆ ಎಂದು ಇನ್ನೊಂದು ಕೇಸ್ ದಾಖಲಾಗಿದೆ. ಅದರದ್ದು ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಆ ಗಾಡಿಯೊಳಗೆ ಬೆಂಡ್ ಮಾಡಿದ್ದ ನೌಶಾದ್ ಮೇಲೇನು ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಗಾಡಿ ಹೋಗುವಾಗ ಇನ್ನೊಂದು ಗಾಡಿಗೆ ತಾಗಿದ್ದ ಹಿನ್ನೆಲೆಯಲ್ಲಿ 2024ನಲ್ಲಿ ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಅದು ಕಾಂಪ್ರಮೈಸ್ ಅದು ಪೆಂಡಿಂಗ್ ಟ್ರಯಲ್ ನಲ್ಲಿ ಇದೆ. ಅದೇ ರೀತಿಯಲ್ಲಿ ಈ ಸುದರ್ಶನ್ ಪೈ ತಂದೆ ಅವರು ಸದಾಶಿವ್ ಪೈ ಅವರ ಮೇಲೇನೂ ಒಂದು ರೋಡ್ ರೇಜ್ ಕೇಸ್ 2024ರಲ್ಲಿ ಇದೆ. ಅದು ಕಾಂಪ್ರಮೈಸ್ ಆಗಿದೆ. ಸೊ ಅಲ್ಲಿಗ ಗುಂಪಿನಲ್ಲಿ ನಿಂತಿದ್ದವ್ರ ಮೇಲೇನು ಎಲ್ಲರ ಮೇಲೇನು ಇಬ್ಬರ ಮೇಲೆ ಇನ್ನೂ 2 ಕೇಸಸ್ ಇದೆ, ಬೇರೆ ಇಬ್ಬರ ಮೇಲೆ. ವಿಡಿಯೋ ಎಲ್ಲ ನಾವು ವೆರಿಫೈ ಮಾಡ್ತಾ ಇದೀವಿ. ಸೊ ಪ್ರೀವಿಯಸ್ ಕೇಸಸ್ ಇದ್ರೂ ಸಹ ಅದು ಯಾವ ಕೇಸು, ಯಾವ ಹಿನ್ನೆಲೆ ಮತ್ತೆ ಈ ಘಟನೆಗೆ ಅವ್ರು ಏನ್ ಮಾಡಿದ್ದಾರೆ ಅದೆಲ್ಲ ನಾವು ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಈಗ ನಾವು ಒಂದು ಕೇಸ್ ಅಂದ್ರೆ ಒಂದು ನಿಲುವನ್ನು ತಗೊಂಡಿರ್ತೀವಿ, ಯಾವುದೋ ಯಾವ ಟೈಪ್ಗೆ ಈ ಟೈಪ್ ಕೇಸ್ಗೆ ಅದು ಏನು ಮುಂದೆ ಲೀಗಲ್ ಆಕ್ಷನ್ ಏನು ಮಾಡೋದು ಎಂದು ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬರ್ತೀವಿ. ಸೊ ಅದು ಧರ್ಮದ ಆಧಾರ ಮೇಲೆ ಅಥವಾ ಸಾರ್ವಜನಿಕ ಒತ್ತಡದ ಮೇಲೆ ಅಥವಾ ಡಿಮ್ಯಾಂಡ್ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎವಿಡೆನ್ಸ್ ಕೊಡಬೇಕು ಕೋರ್ಟ್ಗೆ, ಏನೇ ಮಾಡಿದ್ರೇನು ಅದನ್ನು ಕಲೆಕ್ಟ್ ಮಾಡಿ ನಾವು ಮುಂದೆ ಎಲ್ಲ ಕೇಸ್ನಲ್ಲಿನೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಎಲ್ಲ ಡೀಟೇಲ್ಸ್ ನಮಗೆ ಸಿಕ್ಕಿದ ಮೇಲೆ ವಿಲ್ ಪುಟ್ ದ ಫ್ಯಾಕ್ಟ್ಸ್. ಅದರಲ್ಲಿ ಮೇಜರ್ ಗಲಾಟೆಗಳಾಗಿದ್ದು ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಸಾರ್ವಜನಿಕರು ಯಾವುದೇ ಇದಕ್ಕೆ ಯಾವ ವಿಚಾರ ಆಯಿತು, ಇದು ಏನು ಘಟನೆಗೆ ಟರ್ನ್ ಆಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಗುಂಪುಗಳು, ಅದರ ಬಗ್ಗೆ ಸಾರ್ವಜನಿಕರು ಯಾವುದು ಗಮನ ಕೊಡಬಾರದೆಂದು ವಿನಂತಿಸ್ತೇನೆ. ಈಗ 2 ಕಡೆಯಿಂದನೂ, ಒಂದು ಕಡೆಯಿಂದ ನೌಶಾದ್ ಅರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಕಡೆಯಿಂದ ಅವರು ತಾಯಿ ಅಂದ್ರೆ ಅವರೇ ಶುರು ಮಾಡಿದ್ದಾರೆ ಗಲಾಟೆ, ಅವರನ್ನು ಅರೆಸ್ಟ್ ಮಾಡಿ, ತಂದೆಯನ್ನು ಅರೆಸ್ಟ್ ಮಾಡಿ, ನಿಯಾಸನ್ನು ಅರೆಸ್ಟ್ ಮಾಡಿ, ಈ ಥರ ಅವರವ್ರದ್ದು ಡಿಮ್ಯಾಂಡ್ಸ್ ಇದೆ. ನಾವು ಲೀಗಲ್ ಆಗಿ ಎಲ್ಲವನ್ನು ವೆರಿಫೈ ಮಾಡಿ ಪ್ರೊಫೆಷನಲ್ ಆಗಿ ತೀರ್ಮಾನ ತಗೊಳ್ತೀವಿ. ಸೊ ಆವಾಗ ತನಕ ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಅಥವಾ ಇದನ್ನು ತಿರುಚುವ ಪ್ರಯತ್ನ ಮಾಡುವ ಯಾರಿಗೂ ಕಿವಿ ಕೊಡಬಾರದೆಂದು ವಿನಂತಿಸ್ತೀನಿ. ಇಲ್ಲ, ಈಗ ಒಂದೇ ಒಂದು ಅರೆಸ್ಟ್ ಆಗಿದೆ ವಿಡಿಯೋ ಆಧಾರದ ಮೇಲೆ. ಉಳಿದದ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಲಾಗುವುದು. ಡಿಸೈಡ್ ಮಾಡ್ತೀವಿ ಅದು ಏನಿದೆ ಎಂದು. ಅವರು ಇನ್ನೂ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ವಿ, ಅದನ್ನು ತಗೊಂಡು ಆಮೇಲೆ ಈಗ ನೋಟಿಸ್ ಜಾರಿ ಮಾಡಿ ನೋಟಿಸ್ ಇಶ್ಯೂ ಮಾಡಿದ್ವಿ. ನೋಟಿಸ್ ಬಂದ್ ಅಂದ್ರೆ ಅದು ಇಲ್ಲಿಗಲ್ ಇದೆ, ಆಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ.
ಅದೇನು ಏನು ಪರಿಶೀಲನೆ ಮಾಡಿ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳೋದು ದರ್ಬೆ ಇಲ್ಲದ ಘಟನೆಗೆ ಮಾತ್ರ ಬೇರೆ ಏನಾದರೂ ದರ್ಬೆನಲ್ಲಿ ಆಗಿದ್ದ ಘಟನೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ, ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಏನೋ ಆಗಿದೆ ಎಂದು ಒಂದು ವದಂತಿ ಬಂದಿದೆ. ಅದನ್ನು CCTV ಫುಟೇಜನ್ನು ವೆರಿಫೈ ಮಾಡಿದ್ದೀವಿ. ಅಲ್ಲಿ ಇದ್ದ CCTV ಫುಟೇಜನ್ನು ಅಲ್ಲಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು ಇಲ್ಲಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು ಅಲ್ಲಿ ಹೋಗಿದ್ದಾರೆ. ಅಲ್ಲಿಗೆ ಅದಕ್ಕೆ ಪಬ್ಲಿಕ್ ಅಂದರೆ ಅಲ್ಲಿ ಇದ್ದವರು ಅವರು ಇವರು ಕುಡಿದಿದ್ದಾರೆ ಪೊಲೀಸ್ನವರು, ಇಲ್ಲಿ ಇರಬಾರದು ಎಂದು ಹೇಳಿದ್ದಾರೆ. ಅದು ವಾದ ಬಂದ ಮೇಲೆ ಇನ್ಸ್ಪೆಕ್ಟರು ಅಲ್ಲೇ ಇದ್ದರು. ಅವರು ಇಲ್ಲ, ನೀವು ಗಾಡಿನಲ್ಲಿ ಹೋಗಿ ಪ್ರಾಬ್ಲಮ್ ಅನ್ನೆಸರಿ ಎಸ್ಕಲೇಟ್ ಮಾಡಬೇಡ ಎಂದು ಹೇಳಿ ಕಳಿಸಿದ್ದಾರೆ. ಅಲ್ಲಿ ಯಾವುದೇ ಅಸಾಲ್ಟ್ ಅಥವಾ ಸಿಬ್ಬಂದಿಗಳು ಮಾತಾಡಿದ್ದೀನಿ ಈಗ ಬಂದು, ಅದರಲ್ಲಿ ಯಾವುದೇ ಅಸಾಲ್ಟ್ ಆ ಥರ ಯಾವುದು ಕಂಪ್ಲೇಂಟ್ ಇಲ್ಲ, ಅದು ಸುಳ್ಳಿದೆಯೇ. ಇಲ್ಲ, ಮಾತಾಡಿದರೆ ಕರ್ತವ್ಯಕ್ಕೆ ಅಡ್ಡಿ ಅಂದರೆ ಇನ್ನು ನಾವು ಜಾಸ್ತಿ ಕೇಸಸ್ ಮಾಡಬೇಕಾಗಿದೆ. ಅಂದರೆ ನಮ್ಮ ಕರ್ತವ್ಯ, ನಾವು ವಿಡಿಯೋ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿದ್ದೀವಿ. ನಮ್ಮ ಕರ್ತವ್ಯ ಅಲ್ಲಿ ಏನಿತ್ತು ವಿಡಿಯೋ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿದ್ದೀವಿ. ನಾವು ವಿಡಿಯೋ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಯಾರು ಅಡ್ಡಿ ಮಾಡಲಿಲ್ಲ. ಇಲ್ಲಿ ಪುತ್ತೂರಿನಲ್ಲಿ ಏನು ಕೇಸ್ ಮಾಡಿದ್ವಿ, ನಮ್ಮ ಕರ್ತವ್ಯ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದು. ಅದರಲ್ಲಿ ಇನ್ಸಿಡೆಂಟ್ ಆಗಿದೆ ಅಂದರೆ ಅದು ವಿಡಿಯೋದಲ್ಲಿ ಇರೋದು, ಅದನ್ನು ವೆರಿಫೈ ಮಾಡಿ ಕ್ರಮ ತಗೊಳ್ತೀವಿ.